ನನಗೆ ಯಾರು ದುಡ್ಡು ಕೊಟ್ಟು ನಿನ್ಗೆ ಎಷ್ಟು ಲಕ್ಷ ಕೊಟ್ಟು ಇಲ್ಲಿ ಕಲಿಸಿದ ಅದು ಗೊತ್ತು. ಅವನಿಗೆ ಮುಖ ಇಲ್ಲದೆ ಪಾಪ ತಾಲೂಕು ಬಿಟ್ಬಿಟ್ಟಿದ್ದಾನೆ. ಅವ್ನ ಮುಖ ಇದ್ದ ಎಲ್ಲ ಬೆಂಗಳೂರು ಇದ್ಕೊಂಡು ಇಂಥ ನಿಮ್ಮಂತ ನೀಚರನ್ನ ಕಲಿಸ್ಬಿಟ್ಟು ಎಲ್ಲ ಈ ಪ್ರಚೋದನೆ ಎಲ್ಲ ಮಾಡಿ ಇದು ಸ್ವಲ್ಪ ಕ್ರಿಯೇಟ್ ಮಾಡಿ ಎಲ್ಲ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅವ್ರಿಗೆ ಅದಕ್ಕೆ ಕ್ಲೋಸ್ ಆಗಿ ನಿನ್ನಂತವ್ರು 100 ಜನ ಬಂದು 1000 ಜನ ಬಂದ್ರು ಕೂಡ ಸುಬ್ಬಾರಿನ ಅಲ್ಲಾಡ್ಸಕ್ ಆಗಲ್ಲ. ಯಾಕಂದ್ರೆ ಮೂಲಕವಾಗಿ ನಾವು ದೊರೆಗಳು ಮಾಡಿಕೊಂಡು ಹೋರಾಟ ಮಾಡಿಕೊಂಡು ಬಂದಿರುವಂತ ನಮ್ಮೆಲ್ಲ ನಾಯಕರು ಈ ವೇದಿಕೆಗಳ ನಾಯಕರು. ಸಂದೇಶ್ ಅವರೇ, ಬಾಗೇಪಲ್ಲಿ ಇತಿಹಾಸ ಏನ್ ಗೊತ್ತಾಗಿದೆ ನಮಗೆ? ನಮ್ಮ ಇವ್ರು ಹೇಳಿದಂಗೆ ನೀನು ಒಂದು ಬಂಡವಾಳ ಅದೇನದು ಡಿಮ್ಯಾಂಡ್ ಗಿರಾಕಿ, ನೀನು ಪೇಮೆಂಟ್ ಗಿರಾಕಿ ಅಲ್ಲ ರೀ. ನೀನು ಸುಬ್ಬಾರೆಡ್ಡಿ ಅವರ ಅಪ್ಪನ ಸರ್ಕಾರ ಅಂತ ಹೇಳ್ತೀಯಲ್ಲ, ನೀನು ನಿಮ್ಮ ಅಪ್ಪ ಇದೇನೆ ನೀನು ಕಲ್ಸ್ಬಿಟ್ಟು ಸಂಪ್ರದಾಯ ನಿನ್ಗೆ ಅವ್ರ ಹೆಸರಲ್ಲಿ ನೀನು ಯಾಕೆ ಆಗ್ಬೇಕು? ನಿನ್ಗೆ ಆ ಅಪ್ಪನ ಸರ್ಕಾರ ಅಂತ ಕೇಳ್ತೀಯಲ್ಲ ನೀನು, ನಿಮ್ಮ ಅಪ್ಪನ ಸರ್ಕಾರನ ಇದು? ಯಾವ ದಲಿತನಿಗೆ ನೀನು ಬಾಗೇಪಲ್ಲಿ ಸೇರಿ ಕೊಟ್ಟಿದೀಯಾ? ಯಾವ ದಲಿತನಿಗೆ ನೀನು ಭೂಮಿ ಪಡಿಸಿದೀಯಾ? ಯಾವ ದಲಿತನಿಗೆ ಅನ್ಯಾಯ ನೀನು ಪರೀಕ್ಷೆ ಮಾಡಿದ್ಯಾ? ಇವತ್ತೊಂದು ಬಂದು ಅಲ್ಲಾಡ್ಸ್ಬಿಟ್ಟು ನಾನು ಹೋರಾಟ ಮಾಡ್ತೀನಿ ನಿಲ್ಸ್ಬಿಟ್ಟೆ ಅಂತ ನೀನು ತಾಕತ್ತು ಇದು ಮಾತುಗಳಿರ್ತೀಯಲ್ಲ, ಈಗ ತಾಕತ್ತು ಇದ್ರೆ ಏನ್ ಹೇಳಿದೆ? ಸುಬ್ಬಾರೆಡ್ಡಿಗೆ ಮಂತ್ರಿ ಪದವಿ ಕೊಟ್ರೆ ನಾನು ಬೆಂಗಳೂರು ಸಿಎಂ ಹತ್ರ ದನಿ ಬಟ್ಟೆ ಅಂತ ಹೇಳ್ತೀಯಲ್ಲ, ನೀನ್ ಎಷ್ಟು ಸಾವಿರ ನಿಮ್ ಸೇರ್ತೀಯೋ ಸೇರ್ಸು, ಅದರಷ್ಟು 10,000 ಪಟ್ಟು ನಾವು ನಿಮ್ಮನ್ನ ಸೇರಿಸಿ ನಿಮ್ಮ ಅದಕ್ಕನ್ನ ತಕ್ಕ ಪಾಠ ಕೊಟ್ಟಾಗ ಮಾಡ್ಸಂದ್ರು ಗೊತ್ತಾಗ್ತಿತ್ತು. ಅವತ್ತು ಈ ಬುಡ್ಬುಡಿಕೆ ಮಾಡಿ ಬಿಟ್ಟಾಗ್ರಿ. ಇನ್ನು ಬಾಗೇಪಲ್ಲಿ ಶಾಂತಿಯುತವಾಗಿದೆ. ಎಲ್ಲಾ ದಲಿತರು, ಸಾಮಾನ್ಯ ಜನರು, ಜನರಲ್ ಕ್ಯಾಸ್ಟ್ ಅವರು, ಅಣ್ಣಂದ್ರು ತಮ್ಮಂದ್ರು, ಭಾವ ಅಣ್ಣ ತಂಗಿ ಈ ತರ ಮಾತಾಡ್ಕೊಂಡು ನಾವು ಅನ್ಯವಾಗಿದ್ದೀವಿ. ಇನ್ನು 2ನೇ ಕಂಪಾರ್ಟ್ಮೆಂಟ್ ಮಾಡಕ್ಕೆ ಬರಬೇಡ, ಇಲ್ಲಿ 2ನೇ ಮಿಲಾನ್ ಬೆಲ್ ಮಾಡಕ್ಕೆ ಬರಬೇಡ. ಇದು ಅಂತ ವಾತಾವರಣ ಕ್ರಿಯೇಟ್ ಮಾಡಕ್ಕೆ ನಿನಗೆ ಅರ್ಹಲ್ಲ. ನೀವು ಮಾಡಬೇಕಾದ್ರೆ ಬೆಂಗಳೂರಲ್ಲಿ ಆ ಕಡೆ ಮಾಡೋದು, ಆ ಕಡೆ ಮಾಡೋದು, ಈ ಪುರಾಣಕ್ಕೆ ಬಿಟ್ಟಾಗ್ಬೇಕು. ಏನ್ ಮಾತಾಡ್ತೀವಿ? ಸಂಸ್ಕೃತಿ ಇದೆ ನಿಮಗೆ. ನೀನು ನಾಯಕ ಅಂತ ನೇಮ್ ಸ್ಟೇಟ್ ನಾಯಕ ಅಂತೀಯಲ್ಲ, ಇದೇನು ಈ ಸಂಪ್ರದಾಯ ನೀನು ಕಲಿತಿರುವುದು? ನಾವು ಮನುಷ್ಯನಿಗೆ ಮಾತಾಡ್ಬೇಕಂದ್ರೆ ಏನಪ್ಪ ಮಾತಾಡ್ತೀವಿ, 7 ಸಾವಿರ ಮಾತಾಡ್ತೀವಿ, ಏನಪ್ಪ ಹೆಸರಿನ ಕೇಳ್ಕೊಳ್ತೀವಿ. ಅದು ನಿಮ್ಗೆ ನಿಮ್ ತಂದೆ ಕಲ್ಸ್ಕೊಟ್ಟಿಲ್ಲ, ನಿಮ್ಗೆ ನಿಮ್ ತಂದೆ ಹೇಳಿಲ್ಲ ನಿಮ್ಗೆ. ಸುಬ್ಬಾರೆಡ್ಡಿ ಅಪ್ಪನ ಸರ್ಕಾರ ಅಂತ ಇದೆಯಲ್ಲ, ಇದು ಸಂಪ್ರದಾಯ. ನೀನು ನಿಮ್ಮ ಅಪ್ಪ ಸರ್ಕಾರ ನೀನು ಬಾಗೇಪಲ್ಲಿ ಇನ್ನು ಸಾವಿರ ಬಾಗಿ ನಮ್ಮನ್ನ ನಾವು ಇರ್ಬೋದಿತ್ತು. ನಿನ್ಗೆ ನಮ್ಗೆ ಗೊತ್ತಿರ್ಲಿಲ್ಲ, ನಾವ್ ಎಲ್ಲೆಲ್ಲೋ ಕೆಲಸಕ್ಕೆ ನಾವೆಲ್ಲೋ ಇದ್ವಿ. ಈಗ ಅಲ್ಲೇ ಪಾಠ ಹೇಳ್ತಾರೆ ನಿಮ್ಗೆ ಯಾವ ತರ ತಗೊಳ್ಬೇಕು ಅಂತ. ಒಂದು ಸೆಟ್ ತೋರಿಸ್ರಿ, ಸುಬ್ಬಾರೆಡ್ಡಿ ಏನಾದ್ರು ಒತ್ತುವರಿ ಮಾಡ್ಕೊಂಡಿದ್ದು ಒಂದು ಸೆಟ್ ತೋರಿಸ್ರಿ. ನಾವು ಸುಬ್ಬಾರೆಡ್ಡಿ ಕೇಳ್ತೀವಿ, ಸುಬ್ಬಾರೆಡ್ಡಿ ನಾವು ಕೇಳ್ತೀವಿ. ಯಾವ ಎಸ್ಟಿಗೆ ದೋಟಿಯನ್ನು ಮಾಡಿ ನೀನು ಬರ್ಕೊಡ್ಬೇಕು ಜಮೀನು ಅಂತ ಗಲಾಟೆ ಮಾಡಿದ್ರೆ ನಮ್ಗೆ ತೋರಿಸಿ, ನಾವು ಪ್ರೊಟೆಸ್ಟ್ ಮಾಡ್ತೀವಿ. 400 ರೂಪಾಯಿ 100 ರೂಪಾಯಿ ಕೊಡ್ಬೇಕು ಕೇಳ್ತೀನಿ, ನೀನು ಕೊಡ್ತೀಯ, ನಾವು ತಗೊಳ್ತೀನಿ. ನಿನ್ನ ಗಲಾಟೆ ಮಾಡಿ ತಗೊಳ್ತೀನ, ನಿನ್ನ ಕಿತ್ಕೊಂಡ್ರೆ ಆಗುತ್ತಾ? ನಿನ್ ಗಾಡಿ ಮಾಡಿ ಜೇಬಲ್ಲಿ ಕಿತ್ಕೊಳ್ಕಾಗುತ್ತಾ? ಬಿಸ್ನೆಸ್ ಮ್ಯಾನ್ ಅವರು ಸಂಪಾದನೆ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಜಮೀನು ಮಾಡಿದ್ದಾರೆ. ಶಿವಾರೆಡ್ಡಿ ಬಗ್ಗೆ ಮಾತಾಡಿದ್ಯಾ? ಶಿವಾರೆಡ್ಡಿ ಬೆದರಿಕೆ ಹಾಕಿ ನೀನು ಜಮೀನು ಬರ್ಸ್ಕೊಂಡಿದ್ಯಾ ಅಂತ ಶಿವಾರೆಡ್ಡಿ ನಿನ್ನೇನು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ. ಶಿವಾರೆಡ್ಡಿ ಬಗ್ಗೆ ನಿನ್ಗೆ ಗೊತ್ತಿಲ್ಲ. ಶಿವಾರೆಡ್ಡಿ ಸ್ಟ್ರೈಟ್ ಪರ್ಸನ್, ಯಾವ ಇದ್ರಲ್ಲ, ಸ್ಟ್ರೈಟ್ ಆಗಿದ್ರೆ ಸುಬ್ಬಾರೆಡ್ಡಿಗೆ ಸ್ಟ್ರೈಟ್ ಆಗಿ ಮಾತಾಡೋ ವ್ಯಕ್ತಿ. ಆತನೇ ಹೇಳಿದಾನೆ, ನಮ್ಮ ಸುಬ್ಬಾರೆಡ್ಡಿ ನಮ್ಗೆ ಬ್ಯಾಕ್ ಗ್ರೌಂಡ್ ಮಾಡಿಲ್ಲ, ಬೆದರಿಕೆ ಆಗಿಲ್ಲ, ನಾನು ಜಮೀನು ಕೊಟ್ಟಿಲ್ಲ, ಬಿಸ್ನೆಸ್ ಮ್ಯಾನ್, ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಕೊಟ್ಟಿದ್ದೆ ಅಂತ ಹೇಳ್ತಾರಲ್ಲ. ನಿನ್ಗೆ ಏನು ಗೊತ್ತು ಈ ವಿಷಯ? ನೀನು ಏಜೆಂಟ್ ಆಗಿ ಕೆಲಸ ಮಾಡಕ್ ಬಂದಿದ್ಯಾ? ಏಜೆಂಟ್ ಕೆಲಸ ಬಿಟ್ಟಾಕು. ನೀನು ದುಡ್ಡು ಮಾಡಕ್ ನಾವು ಕಷ್ಟಗಳು ಪಟ್ಟು ಇದ್ರು ಕೂಡ ನಮ್ಮ ಜೀವನ ಹಿಂಗ್ ನಡೆಸ್ತಾವ, ನಮ್ ಕಷ್ಟ ನಮ್ಗೆ. ನೀನು ಐಶ್ವರ್ಯ ನಿನ್ ಜೀವನ ನಡೆಸ್ತಾ ಇದೆಯಲ್ಲ, ನಿಂಗೆ ನಾವು ತೆಗಿತೀವಿ. ನೀನು ಬಂಡವಾಳ ಏನಿದ್ರೆ ಹಿಂಗ್ ತೆಗಿತೀವಿ. ನೀನ್ ಯಾಕೆ ದುಡ್ಡು ಮಾಡ್ತಾ ತೆಗಿತೀವಿ. ಆ ದುಡ್ಡು ಮಾಡೋದು ಬೆಂಗಳೂರು ಕಡೆ ಮಾಡ್ಕೋದೇವ್ರೆ. ಈ ಕಡೆ ಬರಬೇಡ. ಈ ತರ ಒಳ್ಳೆ ಕಾರ್ಯಕರ್ತರು ಇದ್ದಾರೆ, ಎಲ್ಲ ಎಸ್ಟಿಗಳು ಚೆನ್ನಾಗಿದ್ದೀವಿ, ಎಲ್ಲಾ ನಾಯಕರು ಒಂದಾಗಿದ್ದೀವಿ. ಈ ಸಲ ನೀನೇನಾದ್ರು ಈ ತರ ಮಾತು ಆಡಕ್ಕ ಬಂದ್ರೆ ಬಾಗೇಪಲ್ಲಿ ಜಾಗ ಇರಲ್ಲ ಅಂತ ಪೋಸ್ಟ್ ಕಳೆದಿರೋ ಉದ್ದೇಶ ಕೋಲಾರ ಹತ್ರ ಸಂದೇಶ್ ಅಂತ ಒಂದೇನಲ್ಲಿ ನಾವು ಸುಮಾರು 40 ವರ್ಷಗಳಿಂದ ಜನಸಂಘರ್ಷ ಸಮಿತಿ ಕಟ್ಟಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಬಡವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಬಂದಿದ್ದೇವೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಏನೇ ಒಂದು
ಭೂ ಹಗರಣ ಇರ್ಬೋದು, ಮತ್ತು ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಮಾಡುವುದು, ಸಾಗುವಳಿ ಚೀಟಿ, ಅದೇ ರೀತಿಯಾಗಿ ಏನೇ ಬಡವರ ಬಗ್ಗೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾನು ಒಬ್ಬ ಸಂದೇಶ 35 ವರ್ಷದಿಂದ ಶಾಸಕರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ 2 ದಿವಸ ಹಿಂದೆ ಮಾಡಿದ್ದಾರೆ. ಅವರಿಗೆ ಸರಿಯಾದ ಮಾಹಿತಿ ಇಲ್ಲ. ಯಾವುದೇ ರಾಜಕೀಯ ಪಕ್ಷದ ಮುಖಂಡರು ಅವರಿಗೆ ದಾಖಲಾತಿಗಳನ್ನು ಕೊಟ್ಟು, ಅವರಿಗೆ ದುಡ್ಡು ಕೊಟ್ಟು ಶಾಸಕರ ಮೇಲೆ ಮಾತನಾಡಿಸಿರುವುದು ಖಂಡನೀಯ. ಶಾಸಕರನ್ನು ನಾವು ಸುಮಾರು 20 ವರ್ಷಗಳಿಂದ ನೋಡಿದ್ದೀವಿ. ನಾವು ಮೊದಲಿನಿಂದ ನಮ್ದು ಅಹಿಂದ ಬೆಟ್ಟು ಬಾಗೇಪಲ್ಲಿ ತಾಲೂಕಿನಲ್ಲಿ ನಾವು ಸಂಪಂಗಿಯವರನ್ನು ಗೆಲ್ಲಿಸಿದ್ದೀವಿ, CVS ಪ್ರಯತ್ನವನ್ನು ಗೆಲ್ಲಿಸಿದ್ದೀವಿ, ನಾರಾಯಣ ಸ್ವಾಮಿ ಅವರನ್ನು ಗೆಲ್ಲಿಸಿದ್ದೀವಿ. ಆದರೆ ಸುಬ್ಬಾರೆಡ್ಡಿ ಅವರನ್ನು ಗೆಲ್ಲಿಸ್ಬೇಕಂದ್ರೆ ಅವರು ಮೊದಲು ನಮ್ಗೆ ಒಪ್ಪಿಗೆ ಆಗ್ಬೇಕು. ಯಾವ ರೀತಿ ಒಪ್ಪಿಗೆ ಆದ್ರೆ ಅವರು MLA ಆಗುವ ಮೊದಲೇ ಬಾಗೇಪಲ್ಲಿ ತಾಲೂಕಿಗೆ ಸಮಾಜ ಸೇವಾ ಕಾರ್ಯಕ್ರಮ ಮಾಡಿಕೊಂಡು ಬಂದಿರೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಓಪನ್ ಸೀಕ್ರೆಟ್. ಅವ್ರು ಮೊದಲಿನಿಂದ ಬಿಸ್ನೆಸ್ ಮ್ಯಾನ್. MLA ಆಗಿ 13 ವರ್ಷ ಅಷ್ಟೇ, ಅವ್ರಿಗೆ 60 ವರ್ಷ ಆಗ್ತಾ ಇದೆ ಇವಾಗ. 13 ವರ್ಷ ಹಿಂದೆ ಅವರು ತನ್ನದೇ ಆದ ಬಿಸ್ನೆಸ್ ಮಾಡಿಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ಕೊಂಡಿದ್ದಾರೆ. ಅವರು ಸ್ವಂತ ಊರು ಬಂದು ಬಾಗೇಪಲ್ಲಿ ತಾಲೂಕಿನ ಬಿಸ್ನೆಸ್ ಮಾಡಿಕೊಂಡು ಅದರಲ್ಲೂ ಬರುವ ದುಡ್ಡು, ನಾನು ಬಿಸ್ನೆಸ್ ಮ್ಯಾನೇ, ಅದರಲ್ಲೂ ಬರುವ ದುಡ್ಡು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಮಿಕ್ಕಿರುವ ಅಮೌಂಟ್ದಲ್ಲಿ ಅವರ ಆಸ್ತಿ ಮಾಡೋದು, ಲೀಗಲ್ ಆಗಿ ಆಸ್ತಿ ಮಾಡೋದು ತಪ್ಪಲ್ಲ. ಕರ್ನಾಟಕದಲ್ಲೆಲ್ಲ ಭಾರತ ದೇಶದಲ್ಲೇ ಇನ್ಕಮ್ ಟ್ಯಾಕ್ಸ್ ಕಟ್ಟಿ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ನೀವು ಎಷ್ಟು ಕೋಟಿ ಆದ್ರೂ ಮಾಡ್ಬೋದು. ಅದಕ್ಕೆ ಪ್ರಾವಧಾನ ಇದೆ. ನನಗೆ ಯಾರು ದುಡ್ಡು ಕೊಟ್ಟು, ನಿನ್ಗೆ ಎಷ್ಟು ಲಕ್ಷ ಕೊಟ್ಟು ಇಲ್ಲಿ ಕಲ್ಸಿದ ಅದು ಗೊತ್ತು. ಅವನಿಗೆ ಮುಖ ಇಲ್ಲದೆ ಪಾಪ ತಾಲೂಕು ಬಿಟ್ಬಿಟ್ಟಿದ್ದಾನೆ. ಅವ್ರ ಮುಖ ಇದ್ದ ಎಲ್ಲ ಬೆಂಗಳೂರು ಇದ್ಕೊಂಡು ಇಂತ ನಿಮ್ಮಂತ ನೀಚರನ್ನ ಕಲಿಸ್ಬಿಟ್ಟು ಎಲ್ಲ ಈ ಪ್ರಚೋದನೆಲ್ಲ ಮಾಡಿ ಸ್ವಂತ ಕ್ರಿಯೇಟ್ ಮಾಡಿ ಎಲ್ಲ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅವ್ರ ಕತೆ ಕ್ಲೋಸ್ ಆಗಿದೆ. ನಿನ್ನಂತವ್ರು 100 ಜನ ಬಂದು 1000 ಜನ ಬಂದ್ರು ಕೂಡ ಸುಬ್ಬಾರೆಡ್ಡಿ ಅಲಾಡ್ಸಕ್ ಆಗಲ್ಲ. ಯಾಕಂದ್ರೆ ಈಗ ಈ ಕ್ಷೇತ್ರದಲ್ಲಿ ಚೆನ್ನಾಗಿದ್ರೆ ಔಟ್ಸೈಡ್ ಪೂರ್ತಿ ಎಲ್ಲ ಕೂಡ 90% ಎಲ್ಲ ಕೂಡ ನಮ್ಮ ಸುಬ್ಬಾರೆಡ್ಡಿ ಜೊತೆಗೆ ಇದೀವಿ. ಯಾಕಿದ್ದೀವಂದ್ರೆ ಅವ್ರು ಕರೆಕ್ಟ್ ಆಗಿ ಇದ್ದಾರಂತ. ನೀನಲ್ಲ, ನಮ್ಗೆ ಒಂದು ಸಣ್ಣ ತಪ್ಪು ಸುಬ್ಬಾರೆಡ್ಡಿ ಗೊತ್ತಿದ್ರೆ ನೀನ್ ಅಲ್ಲಿಂದ ಬರ್ಬೇಕಾಗಿಲ್ಲ. ನಾವ್ ಇಲ್ಲೇ ಬೇಕಾದ್ರೆ ರಿಯಾಕ್ಟ್ ಮಾಡ್ತೀವಿ. ಆ ಶಕ್ತಿ ನಮ್ಗಿದೆ, ಆ ಧೈರ್ಯ ನಮ್ಗೆ ಕರೆಕ್ಟ್ ಆಗಿ ಸುಬ್ಬಾರೆಡ್ಡಿ ಇದ್ದಿದ್ದಕ್ಕೋಸ್ಕರನೇ ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡ್ತಾ ಇದ್ವಿ. ನಿನ್ನಂಗೆ ಪೇಮೆಂಟ್ ಗಿರಾಕಿಗಳಲ್ಲ ಅವೆಲ್ಲ ಎಂಟೇ ಪೂರ್ತಿ ಎಲ್ಲ ಮುಖಂಡರು ಕೂಡ ಎಂಟೇ ಜೀವನವೆಲ್ಲ ಕೂಡ ಪೂರ್ತಿ ನಮ್ಮ ಜನಾಂಗಕ್ಕೋಸ್ಕರ ಇರ್ತಕ್ಕಂಥ ಜನ ನಾವು ಇವತ್ತು ಈ ತಾಲೂಕಿನಲ್ಲಿ ಜನರು ಧೈರ್ಯವಾಗಿದ್ದಾರಂತೆ ಅದಕ್ಕೆ ಎಂಟೇ ಪೂರ್ತಿ ಇದೆ ನಮ್ಮ ಮುಖಂಡರಲ್ಲ. ಇದನ್ನ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ ತಾಲೂಕಲ್ಲಿ. ದಯಮಾಡಿ ನಿಮ್ಮಂತವ್ರಿಗೆ ತಾಲೂಕು ಬರಬಾರ್ದು. ಯಾಕಂದ್ರೆ ನಿಮ್ಗೆ ಇಲ್ಲಿ ಅವಶ್ಯಕತೆ ಇಲ್ಲ. ನಿಮ್ದೆಲ್ಲ ಪೂರ್ತಿ ನಿಮ್ ರೋಡ್ ತಾಲೂಕು ನಿಮ್ ಗಿರಾಕಿಲ್ಲ ಬೆಂಗಳೂರು ಇರ್ಬೇಕಷ್ಟೇ. ಅಲ್ಲಿ ಇರ್ತಾರ ಎಲ್ಲ ಅಮಾಯಕಲ್ಲ. ಈಗ ನಿಮ್ಮಂತವ್ರು ಎಷ್ಟು ಬಂದ್ರು ಇಲ್ಲ ಅಲಾಡ್ಸಲಾಗ್ತದ. ದಯಮಾಡಿ ಸುಬ್ಬಾರೆಡ್ಡಿ ಬಗ್ಗೆ ಮಾತಾಡುವಾಗ ಫಸ್ಟ್ ನಾಲ್ಗೆ ಕಂಟ್ರೋಲ್ ಇರ್ಬೇಕು. ನಿನ್ನ ಯೋಗ್ಯತೆ ಇಲ್ಲ. ಸುಬ್ಬಾರೆಡ್ಡಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗಿಲ್ಲ. ಇದನ್ನ ಫಸ್ಟ್ ನೀನು ತಗೋಬೇಕು. ನೀನ್ ಯಾವ ಪೇಮೆಂಟ್ ಗಿರಾಕಿನ ಯಾಕಪ್ಪ ಯಾಕೆ ದುಡ್ಡು ಕೊಟ್ಟ ಅವಾಗ ಗೊತ್ತಿ. ಆ ಫೋನ್ ಕೊಡ್ಲಿ ನಾವು ಮೊನ್ನೆ ಇರ್ಲಿಲ್ಲ. ಇಲ್ಲಿದ್ದ ನಿಮ್ಗೆ ಮೊನ್ನೆ ನಿಮ್ಗೆ ಸ್ವಲ್ಪ ಅಲ್ಲೇ ಮಾತಾಡ್ತಾ ಇದ್ವಿ. ನಾವ್ ಯಾರು ಇಲ್ಲ, ನಮ್ಗೆ ಗೊತ್ತಿಲ್ಲ. ನಮ್ಗೆ ಮೊದಲೇ ಗೊತ್ತಿದ್ರೆ ನಿನ್ ಪ್ರೆಸ್ ಮೀಟ್ ಬಗ್ಗೆ ಅಲ್ಲೇ ನಿಮ್ಗೆ ಉತ್ತರ ಕೊಡ್ತಾ ಇದ್ವಿ. ನಿನ್ಗೆ ಏನಂದ್ರೆ ನಿನ್ನ ಟೈಮ್ ಚೆನ್ನಾಗಿದೆ, ನೀನ್ ಪಾಪ ಎಲ್ಲ ಇದ್ದೀಯಾ, ನಾವೆಲ್ಲ ಇದ್ವಿ, ನಿನ್ ಟೈಮ್ ನಾವೇ ಇಲ್ಲ, ನೀನ್ ಬಚಾವ್ ಆಗಿದ್ಯಾ, ದಯಮಾಡಿ ಬಿಡಿ. ನಿನ್ಗೆ ನಿಜವಾಗ್ಲೂ ನೀನ್ ಗಂಡಸ ಆದ್ರೆ ನೀನೇ ಟೈಮ್ ಕೊಡು. ಬಾ ತೋರ್ಸ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲಿದೆ, ಬಾ ಎಲ್ಲಿ ಸುಬ್ಬಾರೆಡ್ಡಿ ಕಿತ್ಕೊಂಡಿದ್ದಾರೋ, ಎಲ್ಲಿ ದೌರ್ಜನ್ಯ ಮಾಡಿದ್ದಾರೋ ನೀನ್ ಬಾ. ಆವಾಗ ಬಂದು ಚರ್ಚೆ ಮಾಡು. ಬರ್ಬೇಕು ನೀನು ನಿಜವಾದಂತ ನಿನ್ ಗಂಡಸ ಆದ್ರೆ ನಿಜವಾದ ಮುಖಂಡ ಅಂತ ಬರ್ಬೇಕು. ಯಾವಾಗ ಬರ್ತೀಯೋ ಆ ಡೇಟ್ಗೋಸ್ಕರ ಕಾತ್ಕೊಂಡಿರ್ತೀವಿ. ಎಲ್ಲ ಪೂರ್ತಿ ಎಲ್ಲ ಬಾಗಿಲು ಕಾನ್ಸ್ಟೆನ್ಸ್ ಏನ್ ನಾವು SC ಎಲ್ಲ ಬಿಡಿಸಿದೀವಿ, ಸಂಘಟನೆ ಇದ್ದೀವಿ, ಜನರಿಗೆ ಕಾತ್ಕೊಂಡಿರ್ತೀವಿ, ಬರ್ಬೇಕು ಅಂತ ನಿಮ್ಗೆ ಎಚ್ಚರಿಕೆ ನೀಡುತ್ತಾ